9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರಲ್ಲ, ಒಂದಿನ ನಿನ್ನ ಮಗಳು ಬೇಕು ಅಂದ್ರೆ ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನಿನ್ನ ಮಗಳು ಕರ್ಕೊಂಬರಪ್ಪ, ಗಂಡನ ಕಾಲು ಕಟ್ಬಿಟ್ಟಾಳೆ. ನೀನಿದೇನಾದ್ರೂ ಹೊರಗೆ ಹೇಳಿದ್ರೆ ಕಬ್ಬನ್ ಪಾರ್ಕ್ ಇರಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂಬತ್ತು ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊಂಡ್ ಮನುಷ್ಯ ಆಸ್ತಿ ಬರ್ಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅಂತ. ಅವರು ಒಂದು IT ಇದನ್ನ ಸ್ಥಾಪನೆ ಮಾಡಬೇಕು. ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯ ಪತ್ರ ನಿರ್ಮಾಣ ಮಾಡ್ತಾರೆ. ಆ ಡೀಟೇಲ್ಸ್ ನನ್ನ ಹತ್ರ ಇದೆ. ಅದ್ರ ಮೇಲೆ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಮುಖಭಂಗ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಮುಖಭಂಗ ಆಯಿತು. ಆಮೇಲೆ ಅವ್ರ ಮಗಳನ್ನ 9 ವರ್ಷದ ಮಗು ತಗೊಂಡೋಗಿ ತಿಮ್ಮಯ್ಯ ಅಂತ ಮದುವೆ, ಗಂಗಮ್ಮ ತಿಮ್ಮಯ್ಯ, ಅದ್ರ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಬರಪ್ಪ, ಗಂಡನ ಕಾಲು ಕಟ್ಕೊತಾಳೆ. ಪಾಪ ಹೋಗ್ತಾರೆ, ಆ ಮಗುನ ದೂರ ಕೂರಿಸ್ತಾರೆ, ಕಣ್ಣಿಗೆ ಕಟ್ಟರು ಇದನ್ನ ಬಿಡ್ತಾರೆ. ಅದು ಅಪ್ಪ ಅಂತ ಕೂಡ್ಕೊಳ್ಳುತ್ತೆ. ಮತ್ತೆ ಒಳಗೆ ತೊಗೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ಇದನ್ನ ಎಲೆಕ್ಷನ್ ಬಳಸಬೇಕು ಅಂತೇಳಿ ಲಾಯರ್ ತಂದುಕೊಟ್ರು. ಆ ಪುಣ್ಯಾತ್ಮ ಹೇಳಿದರು, ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಕೊಡೋದಿಲ್ಲ, ನಾನು ವೋಟರ್ ಲಿಸ್ಟಲ್ಲಿ ಇಲ್ಲ, ಸಾಕು ಈ ಕರ್ನಾಟಕ. ಸುಬ್ರಾವ್ ಅಂತ ಹೆಸರೇನು ಮರ್ತೋಗಿದೆ ನನಗೆ, ಭಾಳ ದೊಡ್ಡ ಮನುಷ್ಯ. ಕೊನೆಗೆ ಅವರು ಬೇರೊಬ್ಬರ ಅಧೀನದಲ್ಲಿ ಜೀವನಕ್ಕೆ ಕೆಲಸ ಮಾಡಿ ಇತಿಹಾಸ. ಚೆಕ್ ಕೊಡ್ತಾರೆ, ಒಂದು 16 ಲಕ್ಷಕ್ಕೆ, ಒಂದು 4 ಲಕ್ಷಕ್ಕೆ. ಆ 2 ಚೆಕ್ಕು ಲ್ಯಾಪ್ಸ್ ಆಗುತ್ತೆ, ಡಿಸೈನರ್ ಆಗುತ್ತೆ. ಹೇಳ್ತಾರೆ, ನೀನಿದೇನಾದ್ರೂ ಹೊರಗೆ ಹೇಳಿದ್ರೆ ಕಬ್ಬನ್ ಪಾರ್ಕ್ ಇರಲಿ ಏನಾಗುತ್ತೆ ಅನ್ನೋದು